ಲಾಸ್ಟ್ ಕ್ಯಾಪ್ಟನ್ಸಿ ಯಾರಾಗಬೇಕು ಅನ್ನೋ ಒಂದು ಡಿಸಿಷನ್ ಬಂದಾಗ ಧನುಷ್ ಮತ್ತು ರಾಶಿಕಾ ಅವರು ತುಂಬ ಫೈಟ್ ಮಾಡ್ತಾರೆ. ಆ್ಯಂಡ್ ಧನುಷ್ ಅವರು ಏನೋ ಒಂದು ತಪ್ಪು ಮಾಡ್ತಾರೆ, ಅದಕ್ಕೋಸ್ಕರ ಮನೆಯಲ್ಲಿರೋರಿಗೆಲ್ಲರಿಗೂ ಓಟ್ ಹಾಕಿ ಅಂತ ಹೇಳ್ತಾರೆ. ಬಟ್ ಧನುಷ್ ಕೂಡ ಡಿಸರ್ವಿಂಗ್ ಇದ್ದಾರೆ. ಬಟ್ ನನಗೇನು ಬೇಜಾರಾಯಿತು ಅಂತಂದರೆ ಪಾಪ ಗುರು ಹುಡುಗಿ ಅಷ್ಟು ಎಫರ್ಟ್ಸ್ ಹಾಕಿದ್ರೂ ಅದನ್ನ ಯಾರೂ ಗುರ್ತಿಸ್ಲೇ ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ಕೂಡ ಧನುಷ್ ಅಂತಲೇ ಹೇಳಿದ್ರು. ಆ್ಯಂಡ್ ನಿಜವಾಗ್ಲೂ ರಾಶಿಕಾ ಹಾಕಿದ ಎಫರ್ಟ್ಸ್ ಇದೆಯಲ್ಲ, ಅದು ನಾವು ನಿಜವಾಗ್ಲೂ ಎದ್ದು ಕಾಣಿಸುತ್ತೆ ಅದು ಆ ಎಫರ್ಟ್ಸು. ಬಟ್ ಅವ್ರು ಸಪ್ಪ ಕುತ್ಕೊಂಡ್ಬಿಟ್ರು ಒಂದು ಸ್ವಲ್ಪ ಹೊತ್ತು. ನಿಜವಾಗ್ಲೂ ಮನ್ಸಿಗೆ ತುಂಬ ಬೇಜಾರಾಯಿತು ಅದನ್ನೆಲ್ಲ ನೋಡಿ. ಬಿಕಾಸ್ ಹೆಂಗೆ ಅಂತಂದರೆ ಹುಡುಗಿ ಡೇ ಒನ್ನಿಂದನೂ ಅಷ್ಟೇ ಟಾಸ್ಕ್ ಅಂತ ಬಂದರೆ 100% ಕೊಟ್ಟು ಆಡ್ತಾರೆ. ಬಟ್ ಯಾರೂ ಅದನ್ನು ರೆಕಗ್ನೈಸೇ ಮಾಡಿಲ್ಲ. ಆ್ಯಂಡ್ ಈ ಸೈಡ್ನೂ ಅಷ್ಟೇ. ಆ್ಯಂಡ್ ನನಗೆ ಕ್ಯಾಪ್ಟನ್ಸಿ ರಾಶಿಕಾ ಆಗಬೇಕಾಗಿತ್ತು ಅಂತ ನಿಜವಾಗ್ಲೂ ತುಂಬ ಆಸೆ ಇತ್ತು. ಬಿಕಾಸ್ ಆ ಟಾಸ್ಕಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ, 100% ಎಫರ್ಟ್ಸ್ ಹಾಕ್ತಾರೆ. ಬಟ್ ಎಲ್ಲೋ ಆ ಎಫರ್ಟ್ಸ್ನ ಯಾರು ಗುರ್ತಿಸ್ಲೇ ಇಲ್ವಾ ಅನ್ನೋದೊಂದು ಬೇಜಾರು. ಬಟ್ ಬೇಜಾರಾಯಿತು ಗುರು. ಕ್ಯಾಪ್ಟನ್ ಆಗಬೇಕಾಗಿತ್ತು ರಾಶಿಕಾ. ಮನೆಯವರು ಎಲ್ಲರೂ ಕೂಡ ಧನುಷ್ಗೆ ಓಟ್ ಹಾಕಿರೋದ್ರಿಂದ ಅದು ಮಿಸ್ ಆಯಿತು. ಎಫರ್ಟ್ಸ್ಗೆ ಯಾವತ್ತೂ ಬೆಲೆ ಇಲ್ಲ ಅನ್ನೋದು ಇಲ್ಲಲ್ಲ, ಹೊರಗಡೆನೂ ಅಷ್ಟೇ ಆ್ಯಂಡ್ ಲೈಫಲ್ಲೂ ಅಷ್ಟೇ. ನೀನು ಎಷ್ಟು ಕಷ್ಟಪಡ್ತೀಯ ಅನ್ನೋದು ಮ್ಯಾಟರ್ ಆಗೋಲ್ಲ, ನೀನು ಎಷ್ಟು ಈಸಿಯಾಗಿ ಬಂದ್ಬಿಟ್ಟೆ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಸೊ ನಿಮ್ಗೆ ಏನಂತ ಅನಿಸುತ್ತೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ.